ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿ, ಮನೆಯವ್ರು ಸಂತೆ ಕೂಡ ಮಾಡ್ಕೊ ಬಂದಿದ್ದಾರೆ. ಅದೇ ಸಂತೆ ತೆಗಿತಾ ಇದ್ದೆ, ಎಲ್ಲ ಆ ಕಡೆ ಈ ಕಡೆ ಬಿಡಿ ಬಿಡಿ ಮಾಡ್ತಾ ಇದ್ದೆ. ಹಾಗೆ ನೋಡ್ರಿ ಫ್ರೆಂಡ್ಸ್, ಮಟನ್ನು ಮೀನು ಎರಡೂ ಆಗಿದೆ ಇವತ್ತು. ಅದೊಂದು ಸ್ವಲ್ಪ ತಂದಿದ್ದಾರೆ. ಅದಕ್ಕೆ 2 ಸಾರು ಮಾಡ್ತಾ ಇದೆ ನೋಡ್ರಿ. ಇವಾಗ 2 ಸಾರು ಮಾಡಬೇಕು ರಾತ್ರಿಗೆ ಇವಾಗ. ಹಾಗೆ ಸಂತೆನೂ ತೆಗಿತಾ ಇದ್ದೇನೆ ನೋಡ್ರಿ ಇವಾಗ, ಬಿಡಿ ಬಿಡಿ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡ್ರಿ ಫ್ರೆಂಡ್ಸ್, ಈರುಳ್ಳಿ ತಂದಿದ್ದಾರೆ. ಅದೇನೋ ಈರುಳ್ಳಿ 1.5 kg ಅಷ್ಟು ಬೇರೆ ತಗೋಬಿಟ್ರಂತೆ. ಆಮೇಲೆ ಸ್ವಲ್ಪ ಕಡಿಮೆ ರೇಟ್ ಇದ್ದಾವೆ ಅಂತ ತಿಳಿದು ಒಂದು 10 kg ಅಷ್ಟು ಮಸ್ತ್ ಎಕ್ಸ್ಟ್ರಾ ತಂದಿದ್ದಾರೆ ನೋಡ್ರಿ. ಸುಮ್ಮನೆ ಯಾತಕ್ಕೆ ತರ್ಬೇಕ್ರಿ, ಎಲ್ಲ ಮೊಳಕೆ ಆಗಿಬಿಡ್ತವೆ. ಅವು ಒಣಗಿಸ್ಕೊಂತ ಇದ್ದರೆ ಚೆನ್ನಾಗಿರುತ್ತೆ. ನಾವಂತೂ ಶಾಲೆಗೆ ಕದ ಹಾಕೊಂಡು ಹೋಗ್ತೇವೆ. ಎಲ್ಲಿ ಬಿಸಿಲು ಇರುತ್ತೆ ರೀ ಇವಾಗ. ಸ್ವಲ್ಪ ರೇಟ್ ಕಡಿಮೆ ಇದ್ದಕ್ಕೆಲ್ಲ ಹೊತ್ಕೊಂಡು ಬಂದುಬಿಡ್ತಾರೆ. ಯಾತಕ್ಕೆ ತಂದ್ರೆ ಏನೋ, ಇಷ್ಟು ತಂದರೆ ಸಾಕ್ರಿ ವಾರಕ್ಕೆ ನನಗೆ ಆಗುತ್ತೆ. ಸುಳ್ಳೆ ತಂದು ಇಲ್ಲಿ ಒಂಥರ ನೊಣ ಎಲ್ಲ ಮುತ್ಕೊಬಿಡ್ತಾವ್ರಿ. ಸರಿ ಅನ್ಸಲ್ಲ ನನಗಂತೂ. ಹಾಗೆ ನೋಡ್ರಿ ಹೀರೆಕಾಯಿ, ನನಗಂತೂ ಹೀರೆಕಾಯಿ ಇಷ್ಟ ಇಲ್ಲ. ನಮ್ಮ ಮನೆಯವ್ರು ಯಾತಕ್ಕೆ ತರ್ತಾರೋ ಅನ್ನಿಸುತ್ತೆ ನೋಡ್ರಿ ಫ್ರೆಂಡ್ಸ್. ಈ ಬದನೆಕಾಯಿ ಅಂದರೆ ಒಂದು ಸ್ವಲ್ಪ ಸಾರು ಮಾಡ್ಬೋದ್ರಿ. ಪಲ್ಯ, ಗಟ್ಟಿ ಪಲ್ಯ ರೊಟ್ಟಿಗಾದರೆ ಚೆನ್ನಾಗಿರುತ್ತೆ ಬದನೆಕಾಯಿ ಆದರೆ. ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ತಂದಿದ್ದಾರೆ, ಪಾಲಕ್ಕು ತಂದಿದ್ದಾರೆ, ಮತ್ತು ಕೊತ್ತಂಬರಿ ಸೊಪ್ಪು, ಪಾಲಕ್ಕು, ಒಂದು 3 ತೆಂಗಿನಕಾಯಿ ತಂದಿದ್ದಾರೆ ರೀ. ನೋಡ್ರಿ ಇವಂತೂ ಫೇವ್ರೇಟ್ ನಮ್ಮ ಮನೆಯವ್ರದ್ದು. ಇದು ದೊಣ್ಣೆ ಮೆಣಸಿನ್ಕಾಯಿ ಅಂತಾರಲ್ಲ, ಫೇವ್ರೇಟ್ ಆಗಿದೆ ನೋಡ್ರಿ. ಇದು ತಂದೆ ತರ್ತಾರೆ ರೀ ಫ್ರೆಂಡ್ಸ್ ಅವರು. ನನಗಂತೂ ತುಂಬ ಖಾರ ಆಗಿರೋದಕ್ಕೆ ಇಷ್ಟ ಆಗಲ್ಲ. 2 ತೆಂಗಿನಕಾಯಿ ಆ ಕಡೆ ಎತ್ತಿಟ್ಟೇನು ರೀ ನಾನು ಕೂಡ. ನೋಡ್ರಿ ಜವಾರಿ ಚೌಳಿಕಾಯಿ ನೋಡ್ರಿ, ಇವು ಜವಾರಿ ತುಂಬ ಸಖತ್ತಾಗಿರ್ತಾವೆ ಇವಂತೂ. ಹಸಿಮೆಣಸಿನ್ಕಾಯಿ, ಬೆಂಡೆಕಾಯಿ, ಬೀನ್ಸು. ಈ ಬೀನ್ಸ್ ಚೆನ್ನಾಗಿರ್ತಾವೆ ನೋಡ್ರಿ. ಇದ್ರಕ್ಕಿಂತ ಇನ್ನು ಇದ್ರ ಮೇಲೆ ಬರ್ತಾವೆ ನೋಡ್ರಿ ಡಬಲ್ ಬೀನ್ಸ್ ಅಂತ, ಅವಂತೂ ಸಖತ್ ಇರ್ತಾವೆ ನೋಡ್ರಿ ಅದಕ್ಕಿಂತ. ಇವಾಗ ಇಷ್ಟು ಸಂತೆ ಮಾಡ್ಕೊಂಡು ಬಂದಿದ್ದಾರೆ. ಸ್ವಲ್ಪ ಒಣ ಮೀನು ತಂದಿದ್ದಾರೆ, ತೆಗೆದಿಟ್ಟಿದ್ದೀನಿ. ಫಸ್ಟು ಮೀನು ತಂದಿದ್ದರು, ತೊಳೆದ್ಬಿಟ್ಟೆ ಫ್ರೆಂಡ್ಸ್. ಯಾಕಂದರೆ ಬೇಗ ತೊಳೆದು ಉಪ್ಪು ಹಾಕಿಟ್ರೆ ಸಂತೆ ತೆಗಿಯೋಷ್ಟಲಿಗೆ ಅದು ಗಟ್ಟಿ ಆಗುತ್ತೆ, ಇಲ್ಲ ಅಂದರೆ ವಾಸನೆ ಆಗುತ್ತೆ ಅಂತ ಮೀನು ತೊಳೆದು ಉಪ್ಪು ಹಾಕಿಟ್ಟೆ ಸಾರು ಮಾಡೋಕ್ಕೆ. ಮಸಾಲೆ ಅರ್ದಿದ್ದೀನಿ ಫಸ್ಟಾಗಿ. ಕರೆಂಟ್ ಯಾಕೋ ನಿಲ್ತಾ ಇಲ್ಲ ಫ್ರೆಂಡ್ಸ್. ಇವಾಗ ಏನಾಯಿತು ಏನು ನೋಡ್ರಿ, ಇವಾಗ ಒಂದು 15 ದಿನ ಆಯ್ತು ನೋಡ್ರಿ ಕರೆಂಟು ನೆಟ್ಟಿಗೆ ಇಲ್ಲ. ಆಮೇಲೆ ಹಿಂದೆ ಎಲ್ಲ ತುಂಬ ಚೆನ್ನಾಗಿರೋದ್ರಿ ಕರೆಂಟು. ಇವಾಗಂತೂ ಕರೆಂಟಿನ ಪ್ರಾಬ್ಲಮೇ ಆಗ್ಬಿಟ್ಟಿದೆ ನೋಡ್ರಿ. ಇಷ್ಟು ಸಂತೆ ಆಗಿದೆ ಫ್ರೆಂಡ್ಸ್. ಸುಮ್ಮನೆ ಈರುಳ್ಳಿ ತಂದುಬಿಟ್ಟಿದ್ದಾರೆ ನೋಡ್ರಿ. ಒಂದು 10 kg ಈರುಳ್ಳಿ ತಂದಿದ್ದಾರೆ. ಇದು ಮನೇಲಿ ನೋಡಿದರೆ ಜಾಗ ಇಲ್ಲ, ಎಲ್ಲ ಹಾಕೋಬೇಕು ಏನಪ್ಪ ಇದು. ಒಣಗ್ಸಾಕಿ ಬಿಸಿಲು ಇದ್ದರೆ ನಾನು ಇರಬೇಕಲ್ರಿ ಮನೇಲಿ. ನಾನು ಶಾಲೆಗೆ ಹೋಗ್ತೀನಿ, ನಂಗೆ ಸಾಕಪ್ಪ ಒಂದು ವಾರ 1.5-2 kg ತಂದರೆ. ಈಗ ಇದನ್ನು ಒಣಗಿಸ್ಕೊಂಡು ಇಟ್ಕೋಬೇಕು ನೋಡ್ರಿ. ಇವು ನೋಡ್ರಿ ಹಲಸಿನ ಹಣ್ಣು ತಿಂದ್ವೇನ್ರಿ, ಇಲ್ಲಿಟ್ಟಿದ್ದೆ. ಹಲಸಿನ ಹಣ್ಣು ತಿನ್ನಾಕೊಂತ ನೋಡ್ರಿ, ಏನೂ ಬಿಡ್ತಾ ಇಲ್ಲ, ತಿಂತಾ ಇದಾವ್ರಿ ಪಾಪ. ಬಿಟ್ಟು ಅಮ್ಮಕ್ಕಿ ಮುಖ ಡ್ರೆಸ್ಸು ನೋಡ್ರಿ ಹೆಂಗೆ ಬಾಯಿ ತೆಗಿತೈತಿ. ಹುಲಿ, ನಮ್ಮ ಹುಲಿ ನೋಡ್ರಿ, ಇವು ಸಣ್ಣ ಹುಲಿ. ಬಿಟ್ಟು ಆತಿಂಗೆ ಅಬ್ಸರ ಹೊತ್ಬಿಡ್ತಿ, ಅಬ್ಸರ ಹೊತ್ಬಿಡ್ತಿ. ಖೇಲೋ ಹ್ಯಾಂಚ ಅಬ್ಸರ ಹೊತ್ತು ಬಾದ್ ಮೇಲೆ ಜತ್ತು. ಆಮೇಲೆ ತಗೊಂಡು ಹೋಗ್ತೇನೆ, ಇಲ್ಲೇ ಇರ್ರಿ, ಕಸ ಹೊಡೆದು ಬರ್ತೇನೆ. ಮಿಟ್ಟು ಹಾಚ್ ಖೇಲ್ ಕುಣಿತಾನೆ ನೋಡ್ರಿ. ಇವನಂತೂ ಮಿಟ್ಟು ಭಾಳ ತಕ್ಕ 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 ಕುಣಿತಾನೆ ನೋಡ್ರಿ. ನೋಡ್ರಿ ಅತ್ಲಾಗಿಂದ ಇತ್ಲಾಗಿಂದ ಇನ್ನೂ ದೊಡ್ಡದಾಗಬೇಕಿತ್ತಲ್ರಿ ಪೆಟ್ಟಿಗೆ. ಇದು ಓಡಾಡಕ್ಕೆ ಚೆನ್ನಾಗ್ತಿತ್ತವ್ರಿ. ಕೈಗೆ ನಾಚ್ರ ಟೇರ್ ನೋಡ್ರಿ ಫ್ರೆಂಡ್ಸ್. ಹಲಸಿನ ಹಣ್ಣು ತೆಗೆದಿಟ್ಟಿದ್ದಾನೆ ನೋಡ್ರಿ ಸಮೀರ್. ನಮ್ಮ ಮನೆಯವ್ರು ಹಳ್ಳಿಯಿಂದ ತಂದಿದ್ರು. ಇನ್ನೂ ಇಷ್ಟದಾವ್ರಿ. ಅದೊಂದು ಕವರಲ್ಲಿ ಹಾಕಿಟ್ಟೇನಿ. ಅದರಲ್ಲಿ ಏನೋ ಸ್ವೀಟ್ ಮಾಡೋಕೆ ಬರ್ತದಂದು ನೋಡ್ಬೇಕು. ನಾನು ಸರ್ಚ್ ಮಾಡಿ ನೋಡಿ ಏನು ಮಾಡೋಕೆ ಬರುತ್ತೋ ಅಂತ ನೋಡಿ ಮಾಡ್ಬೇಕ್ರಿ. ಇಷ್ಟದಾವ್ ನೋಡ್ರಿ, ತುಂಬ ಇದ್ವು. ಸಮೀರ ಅವ್ರ ಅಪ್ಪಾಜಿ ಸ್ವಲ್ಪ ತಿಂದು ಮುಚ್ಚಿಟ್ಟು ಹೋಗ್ಯಾರ ನೋಡ್ರಿ. ಇಲ್ಲಿ ಕಾಪ ಅಂತಾರಲ್ರಿ ಇದಕ್ಕೆ, ಬಕ್ಕಿ ಅಂತಾರಲ್ಲ, ಬಕ್ಕಿ ಹಲಸಿನ ಹಣ್ಣು ನೋಡ್ರಿ. ಇದು ಮುಚ್ಚಬೇಕ್ರಿ ಇದ್ರ ಮೇಲೆಲ್ಲ, ಅಂದರೆ ನೊಣ ಕುಂದಿರ್ತಾವ ನೋಡ್ರಿ. ನೋಡ್ರಿ ಮಟನ್ ತಂದಿದ್ರು, ಸ್ವಲ್ಪ ಮಟನ್ ಸಾರು ಮಾಡಿದ್ದೀನಿ. ಇವಾಗ ಮೀನು ಸಾರು ರೆಡಿ ಆಗಿದ್ದು ನೋಡ್ರಿ. ಇವಾಗ ತಿಂದು ಹೋಗಿದ್ದಾರೆ ನಮ್ಮ ಮನೆಯವ್ರು. ಇವಾಗ ಸ್ವಲ್ಪ ಮೀನು ಸಾರು ಮಾಡಿದ್ದೀನಿ ನೋಡ್ರಿ. ಇವಾಗ ನೋಡ್ರಿ ಫ್ರೆಂಡ್ಸ್, ಮೀನು ಸಾರು ಕೂಡ ರೆಡಿ ಆಯ್ತು ನೋಡ್ರಿ. ಸ್ವಲ್ಪ ಮಾಡಿದ್ದೇನೆ, ಜಾಸ್ತಿ ಏನು ಮಾಡಿಲ್ಲ. ಮಟನ್ ಸಾರು ಮೀನು ಸಾರು 2 ಆತಲ್ಲ,
ಅದಕ್ಕೆ ಸ್ವಲ್ಪನೇ ಮಾಡಿದ್ದೀನಿ ನೋಡಿರಿ ಫ್ರೆಂಡ್ಸ್. ಇವಾಗ ಒಂದು 4 ಪೀಸ್ ಅಷ್ಟೇ ನೋಡಿರಿ, ಮೀನೇನು ತೆಗೆದಿಟ್ಟೇನಿ. ಫ್ರೈ ಮಾಡಿಕೊಟ್ಟು ಬಿಡೋಕೆ ಬರುತ್ತೆ ಅಂತ, ಯಾಕಂದರೆ ಫ್ರೈ ಮಾಡಲೇಬೇಕು ನೋಡಿರಿ. ಒಂದಾದರೂ ಪೀಸ್ ಮಾಡಿಕೊಡ್ಬೇಕು, ಅದಕ್ಕೆ ಎತ್ತಿಟ್ಟಿದ್ದೆ. ಇದೊಂದು ಸ್ವಲ್ಪ ಮಾಡಿ ರೈಸ್ ಮಾಡಿಬಿಟ್ರೆ ಅಡುಗೆ ಆಯ್ತು ನೋಡಿರಿ ನಂದು. ಹಾಗೆ ನೋಡಿರಿ ಫ್ರೆಂಡ್ಸ್, ಮೀನು 1-2 ಪೀಸ್ ತೆಗೆದಿಟ್ಟಿದೆ ನೋಡಿರಿ. ಈ ಥರದ್ದು ಮೀನಿದ್ವು ಅಲ್ಲ, ಸಣ್ಣ ಸಣ್ಣ ಪೀಸ್ ತೆಗೆದು ಮೀನಿಗೆ ಇಟ್ಟಿದ್ದೇನೆ ರೀ. ಅಯ್ಯೋ, ಅವನಿಗೆ ತೆಗೆದಿಡ್ಲಿಲ್ಲ ಅಂದ್ರೆ ಆತ್ರಿ. ಸ್ಮೆಲ್ ನೋಡ್ತಾನಲ್ರಿ, ಪ್ಯಾವ್ 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 ಶುರು ಮಾಡಿಬಿಡ್ತಾನೆ ರೀ. ತಿಂದ್ಬಿಟ್ಟು ನೋಡ್ರಿ, ಇಲ್ಲಿ ಇವನ್ನ ತೆಗ್ದೇ ಇಲ್ಲ, ಹಾಗೆ ಇಟ್ಟು ಹೋಗಿದ್ದಾರೆ. ಇವನ್ನ ತೆಗೆದು ಎಲ್ಲ ತೊಳೆದು ಒಣಗಿಸಿ ಇಟ್ಕೋಬೇಕ್ರಿ. ಇವು ಚೆನ್ನಾಗಾಗ್ತವೆ, ಹುರ್ಕೊಂಡು ತಿನ್ನೋಕ್ಕಾದ್ರೂ ಆಯ್ತು, ಸಾರು ಮಾಡೋಕ್ಕಾದ್ರೂ ಆಯ್ತು. ಭಾಳ ಚೆನ್ನಾಗಾಗ್ತದೆ ರೀ ಇದ್ರ ಸಾರು. ಹೆಸರು ಕಾಳು ಹಾಕಿ ಸಾರು ಮಾಡ್ಬೇಕು ನೋಡ್ರಿ, ಇದು ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಹುರ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ ನೋಡ್ರಿ. ನಾವು ಸಣ್ಣರಿದ್ದಾಗ ಭಾಳ ಕೂಡಿಸಿ ಇಟ್ಕೊಬಿಡ್ತಿದ್ವಿ ಎಲ್ಲ, ಈ ಥರ ಎಲ್ಲ ಹುರಿದು ತಿನ್ನೋಕ್ಕಾಗಿ. ಹುರ್ಕೊಂಡೆಲ್ಲ ಶಾಲೆ ಹೋಗ್ತಿದ್ದು ನೋಡ್ರಿ ನಾನು ಮಾತ್ರ. ಎಲ್ಲ ಚೆನ್ನಾಗಿ ಸಣ್ಣಕ್ಕಿದ್ದಾಗ ಏನೇನು ಮಾಡ್ತೇವೆ ಬಿಡ್ರಿ. ಇವಾಗ ಅದು ಬೇಡ ಇದು ಬೇಡ ಅಂತ ಇರ್ತೇವೆ. ಸಣ್ಣಕ್ಕಿದ್ದಾಗ ಎಲ್ಲ ಥರದ್ದು ತಿಂತೇವೆ ನೋಡ್ರಿ. ಮಾವಿನಕಾಯಿ, ಹುಣಸಿಕಾಯಿ, ಹುಣಸೆ ಹಣ್ಣು ಯಾವುದೂ ಬಿಡಲ್ಲ ನೋಡ್ರಿ. ಹುಣಸಿ ಬೀಜ, ಹಲಸಿ ಬೀಜ ಎಲ್ಲದೂ ತಿಂತಾರೆ ನೋಡಿ. ನೋಡಿರಿ, ಇವನ್ನ ಸ್ವಲ್ಪ ತೊಳೆದು ಬಿಸಿಲಲ್ಲಿ ಒಣಗಿಸಿ ಹುರ್ಕೊಂಡು ತಿನ್ಬೋದಿಲ್ಲ ಅಂದರೆ ಚೆನ್ನಾಗಿರುತ್ತೆ ನೋಡಿರಿ. ಇದು ಮೊಳಕೆ ಆಗಿದಾವೆ ನೋಡಿರಿ, ಹಂಗೆ ಇಟ್ಟರೆ ಇವು ಸಸಿ ಆಗ್ತಾವೆ ನೋಡಿರಿ ಹಲಸಿನ ಹಣ್ಣಿಂದ. ಹಂಗೆ ನೋಡಿರಿ ಫ್ರೆಂಡ್ಸ್, ಇದು ಅಂಬ್ಲಿ ಹಿಟ್ಟು ಸ್ವಲ್ಪ ಖಾಲಿಯಾಗಿತ್ತು, ಅದಕ್ಕಾಗಿ ನೋಡಿರಿ ಜೋಳ ತಂದಿದ್ದಾರೆ. 1 kg ಜೋಳ, 1 kg ರಾಗಿ ತರಿಸಿದ್ದೀನಿ. ಇವೆರಡು ಸೇರಿಸಿ ಹಸಿ ಮಾಡಿ ಹಿಟ್ಟು ಮಾಡಿಸಿ ಇಟ್ಕೊಂಡ್ರೆ ದಿನ ಒಂದು ಸ್ವಲ್ಪ ಅಂಬ್ಲಿ ಮಾಡ್ಕೊಂಡು ಕುಂತಿದ್ರೆ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅದು ಅಂಬ್ಲಿ. ಅದಕ್ಕಾಗಿ ನಮಗೆ ಅದೇ ಸ್ವಲ್ಪ ರೂಢ ಬಿಟ್ಟಂಗೆ ಆಗಿದೆ. ಇದೇ ಸಪ್ರೇಟ್ ಆದರೆ ಇದು ಕಸು ಅಲ್ಲ ಫ್ರೆಂಡ್ಸ್, ಅದಕ್ಕಾಗಿ ಬರೀ ಜೋಳನೇ ಹಾಕಿಸ್ತಾ ಇಲ್ಲ ನಾನು. ರಾಗಿ, ತಂಪು ಇವೆರಡು ಸೇರಿ ಮಾಡಿಸಿ ಹಿಟ್ಟು ದಿನ ಬೆಳಗ್ಗೆ 1 ಲೋಟ ಅಂಬ್ಲಿ ಕುಡಿತೇವೆ ನೋಡಿರಿ. ಏನಾದರೂ ತಿಂಡಿ ಸ್ವಲ್ಪ ತಿಂದು ಹೊಟ್ಟೆ ತುಂಬಿದಂಗೆ ಆಗುತ್ತೆ ನೋಡಿರಿ. ಇಲ್ಲಾಂದರೆ ಒಂದಿನ ಬೆಳಗ್ಗೆ ಏನೂ ತಿನ್ನಂಗೆ ಆಗಲ್ಲ, ಸ್ವಲ್ಪ ಲೇಟಾಗೂ ಬಿಡುತ್ತೆ. ಒಂದೊಂದು ಹೊತ್ತು ಬೇಗ 1 ಲೋಟ ಅಂಬ್ಲಿ ಕುಡಿದ್ಬಿಟ್ರೆ ಎಷ್ಟೋ ಸಮಾಧಾನ ಆಗುತ್ತಲ್ಲ ಫ್ರೆಂಡ್ಸ್. ಅದಕ್ಕಾಗಿ ನಾನು ಈ ಥರ ಒಂದು ಐಡಿಯಾ ಹುಡುಕಿದ್ದೇನೆ ನೋಡಿರಿ. ಒಂದು 3 ತಿಂಗಳಾಯ್ತು ನೋಡಿರಿ ಇದೇ ಥರ ಮಾಡ್ತಾಯಿದ್ದೇನೆ. ಇಲ್ಲ ಅಂದರೆ ನನಗೆ ತಿಂಡಿ ಒಂದೊಂದು ದಿನ ತಿನ್ನಂಗೆ ಆಗಲ್ಲ. ಸ್ವಲ್ಪ ತಿಂದು ಹಾಗೆ ಶಾಲೆ ಹೋಗ್ತಿದ್ದೆ, ಸುಸ್ತಂದ್ರೆ ಸುಸ್ತಾಗ್ತಾಯಿತ್ತು ಫ್ರೆಂಡ್ಸ್. ಅದಕ್ಕೆ 1 ಲೋಟ ಅಂಬ್ಲಿನೂ ಕುಡಿತೇನೆ ನೋಡಿರಿ, ಚೆನ್ನಾಗಿರುತ್ತೆ. ಹಿಟ್ಟು ಮಾಡಿಸಿ ತರಿಸ್ಬೇಕು ನೋಡಿರಿ ಇದನ್ನ. ಬಂದು ನೋಡಿರಿ ಇನ್ನೊಬ್ಬನ ಇಲ್ಲೇ ಹಿಟ್ಟು ತಿನ್ನಿಸ್ಬೇಕು ನೋಡಿರಿ ನಾನು ಇವನಿಗೆ. ನೋಡಿರಿ ಆ ಕಡೆ ಎತ್ಕೊಂಡು ಹೋಗಿ ತಿಂತಾನೆ. ಮತ್ತೆ ಅವ್ನ ಟಾಮು ನೋಡಿರಿ ಆ ಕಡೆಯಿಂದಾನೆ ಹಾಗೆ ನೋಡ್ತಾ ಇದ್ದಾನೆ, ಇವನೊಬ್ಬನೇ ತಿಂತದಂತ. ಖಾ ಖಾ ನೋಡ್ರಿ ಹೆಂಗೆ ಕಡಿತಾನೆ, ಕಟ್ರೂಮ್ 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 ಅಂತ ತಿನ್ಕೊಂಡು ಪಟ್ಟು ಹೋಗ್ತಾನೆ ನೋಡ್ರಿ. ಬೆಳಗ್ಗೆ ತನಕ ಬರಲ್ಲ, ಮನೆ ಎಡಬಲ ಬರಲ್ಲ ನೋಡ್ರಿ. ಬೆಳಗ್ಗೆ ಬರ್ತಾನೆ ಮತ್ತೆ 5 ಗಂಟೆಗೆ ನೋಡ್ರಿ. ಇಲ್ಲಿ ಕಾಮಿ ಕುಂತಿದೆ, ಗಿಳಿಗಳು ನೋಡ್ರಿ ಅವಕ್ಕೆ ಕುಕ್ಕಕ್ಕೆ ಹೋಗ್ತಾ ಇದ್ದಾವೆ. ಗೊತ್ತಿಲ್ಲ ಅವ್ರು ಹೊರಗೆ ಬಂದರೆ ಕಾಮಿ ಏನು ಮಾಡುತ್ತೆ ಅಂತ. ಅದಕ್ಕೆ ನೋಡ್ರಿ ಇನ್ನು ಇಲ್ಲೇ ಬತ್ಕರ ನಿನ್ಗೂ ತೋತಂಗೆ ಬತ್ಕರ ಬಾ ನೋಡ್ರಿ. ಅದಕ್ಕೆ ಬಾಯಿ ತಕೊಂಡು ಹೋಗುತ್ತೆ ನೋಡ್ರಿ. ಅದಕ್ಕೆ ಗೊತ್ತಿಲ್ಲ ಇನ್ನೂ ಕಾಮಿ ಏನು ಮಾಡುತ್ತೆ ಅಂತ. ಆಯ್ ಮಿನ್ನು